ಕಳೆದ ಕ್ಲಾಸ್ನಲ್ಲಿ ಭಾಷೆ ಎಂದರೇನು ಎನ್ನುವ ವಿಷಯದ ಕುರಿತು ನಾವು ವಿಚಾರ ಮಾಡಿದ್ವಿ. ಆಮೇಲೆ ಭಾಷೆಯ ರೂಪ ಗುಣಲಕ್ಷಣಗಳ ಬಗ್ಗೆ ಹೇಳುತ್ತಾ ಪ್ರಸಿದ್ಧ ಭಾಷಾ ವಿಜ್ಞಾನಿಗಳಾದ ಬ್ಲಾಕ್ ಮತ್ತು ಕ್ರೇಗರ್ ಅವರ ಹೇಳಿಕೆಯನ್ನು ನಾನು ಚರ್ಚೆ ಮಾಡಿದ್ದೆ. ಲ್ಯಾಂಗ್ವೇಜ್ ಇಸ್ ಎ ಆರ್ಬಿಟ್ರರಿ ವೋಕಲ್ ಸಿಂಬಾಲ್ಸ್ ವಿಚ್ ದ ಸೋಷಿಯಲ್ ಗ್ರೂಪ್ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್. ಯಾವುದೇ ಒಂದು ಸಮುದಾಯವು ಬಳಸುವ ಯಾದೃಚ್ಛಿಕ ಮೌಖಿಕ ಧ್ವನಿ ಮತ್ತು ಸಂಕೇತಗಳ ವ್ಯವಸ್ಥೆಯೇ ಭಾಷೆಯ. ಆಮೇಲೆ ಅದರ ಒಂದೊಂದು ಅಂಶವನ್ನು ಕೂಡ ನಾನು ವಿವರಿಸಿದ್ದೆ. ಮೌಖಿಕತೆ ಅಂದರೆ ಏನು, ಧ್ವನಿ ಮತ್ತು ಸಂಕೇತ ಅಂದರೆ ಏನು, ವ್ಯವಸ್ಥೆ ಅಂದರೆ ಏನು, ಸಮುದಾಯ ಅಂದರೆ ಏನು, ಕ್ರಿಯೆ ಅಂದರೆ ಏನು, ಪ್ರತಿಕ್ರಿಯೆ ಅಂದರೆ ಏನು, ಇವೆಲ್ಲ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಭಾಷೆಗೆ ಸಾಮಾಜಿಕವಾದಂಥ ಒಂದು ಆಯಾಮ ಹೇಗಿದೆ ಎನ್ನುವುದನ್ನು ತಿಳ್ಕೊಳ್ಳಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಹೇಳಿಕೆ. ಆಮೇಲೆ ಈ ಹೇಳಿಕೆಯನ್ನು ತಲೆಯಲ್ಲಿಟ್ಟುಕೊಳ್ತಾ ಒಟ್ಟಾರೆಯಾಗಿ ಮಾನವ ಭಾಷೆಗೆ ಯಾವ್ಯಾವ ಲಕ್ಷಣಗಳಿವೆ. CF ಹಾಕೆಟ್ ಎನ್ನುವಂಥ ಒಬ್ಬ ಪ್ರಸಿದ್ಧ ಭಾಷಾ ವಿಜ್ಞಾನಿ ಮಾನವ ಭಾಷೆಯ ಕೆಲವು ಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ಮುಂದಿನ ಅನೇಕ ಭಾಷಾ ವಿಜ್ಞಾನಿಗಳು ಇದನ್ನೇನು ಮಾಡ್ತಾರೆ, ಅನುಮೋದಿಸ್ತಾರೆ. ಮಾನವ ಭಾಷೆಯ ವೈಶಿಷ್ಟ್ಯತೆ ಏನು ಅಂತ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾನವ ಭಾಷೆಯ ವೈಶಿಷ್ಟ್ಯತೆ. ಮಾನವ ಭಾಷೆಯ ವೈಶಿಷ್ಟ್ಯತೆ ಒಂದನೆಯದು ಉತ್ಪಾದಕತೆ. ಇದನ್ನು ಪ್ರೊಡಕ್ಟಿವಿಟಿ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೆಯಬಹುದು. ಉತ್ಪಾದಕತೆ ಅಂದರೆ ಏನಪ್ಪ? ಮನುಷ್ಯನ ಭಾಷೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಹುಟ್ಟುಕೊಳ್ಳುತ್ತು, ಆಮೇಲೆ ಅದನ್ನು ಬರೇ ಬಳಸ್ತಾ ಬಂದುಬಿಟ್ಟ ಮನುಷ್ಯ ಅನ್ನುವ ಹಾಗೆ ಇಲ್ಲ. ಯಾಕೆಂದರೆ ಭಾಷೆ ನಮ್ಮ ಜೀವನ ಕ್ರಮದ ವಿಕಾಸಕ್ಕೆ ತಕ್ಕಂತೆ ವಿಕಾಸಗೊಳ್ತಾ ಹೋಗ್ತದೆ, ಬದಲಾಗ್ತಾ ಹೋಗ್ತದೆ. ಅರ್ಥದಲ್ಲಿ, ಧ್ವನಿಯಲ್ಲಿ, ಲಿಪಿ ರೂಪದಲ್ಲಿ, ಮೌಖಿಕತೆಯಲ್ಲಿ, ಹೊಸ ಪದಗಳ ಸೇರ್ಪಡೆಯಲ್ಲಿ, ಹಳೆಯ ಪದಗಳು ಮರೆವಿಗೆ, ವಿಸ್ಮೃತಿಗೆ ಸರಿಯುವಲ್ಲಿ, ಹೀಗೆ ಅನೇಕ ವಿಧಗಳಲ್ಲಿ ಆಂತರಿಕ ಮತ್ತು ಬಾಹ್ಯ ಈ ಎರಡೂ ಕಾರಣಗಳಿಗಾಗಿ ಜಗತ್ತಿನ ಎಲ್ಲ ಭಾಷೆಗಳು ಏನಾಗ್ತದೆ, ಬದಲಾವಣೆ ಹೊಂದುತ್ತಾ ಹೋಗುತ್ತದೆ. ಭಾಷೆ ಈ ಬದಲಾವಣೆಯನ್ನು ಅದರ ನೆರೆಹೊರೆಯ ಭಾಷೆಯ ಸಂಪರ್ಕದಿಂದ ಮತ್ತು ತನ್ನ ಆಂತರಿಕ ರಚನೆಯಿಂದ ಎರಡು ಕಾರಣಗಳಿಂದ ಅದೇನು ಮಾಡುತ್ತದೆ, ಈ ಬದಲಾವಣೆಗೆ ಒಳಪಡುತ್ತಾ ಹೋಗುತ್ತದೆ. ಹೀಗೆ ಒಳಪಡುತ್ತಾ ಹೋಗುವಂಥ ಭಾಷೆಯಲ್ಲಿ ನಿರಂತರವಾಗಿ ಉತ್ಪಾದಕ ಗುಣ ಇದೆ. ಈ ಉತ್ಪಾದಕತೆ ಬರೀ ಒಂದು ಇಡೀ ಭಾಷೆಯನ್ನು ಸಮಗ್ರವಾಗಿ ನೋಡಿದಾಗ ಮಾತ್ರ ಇದೆ ಅಂತಲ್ಲ, ಪ್ರತಿ ವ್ಯಕ್ತಿಯಲ್ಲಿಯೂ ಕೂಡ ಇದೆ. ಇದು ಬಹಳ ಅಪರೂಪವಾದದ್ದು. ಯಾಕೆಂದರೆ ಈ ಭಾಷೆಯನ್ನು ನಾವು ಅನೇಕ ವಿಧದಲ್ಲಿ ಅದನ್ನು ವಿಭಜಿಸಿ ನೋಡ್ತೇವೆ. ಮಾನವ ಭಾಷೆಯನ್ನು ಈ ಉದಾಹರಣೆಗೆ ಭಾಷೆ, ಆಮೇಲೆ ಉಪಭಾಷೆ, ಆಮೇಲೆ ಪ್ರಭೇದ, ಆಮೇಲೆ ವ್ಯಕ್ತಿ ಭಾಷೆ. ಭಾಷೆ ಇಷ್ಟು ಅಮೂರ್ತವಾದದ್ದು ಅಂತಂದರೆ ಅದನ್ನು ನೀವು ನಿರ್ದಿಷ್ಟವಾಗಿ ಹೀಗೇ ಇದೆ ಅಂತೇಳಿ ಒಂದು ಸ್ಥಿರವಾದ ರೂಪವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಭಾಷೆ ಇದೆ ಅಂತಾದರೆ ಆ ಭಾಷೆಯ ಪ್ರದೇಶಗಳು, ಆ ಭಾಷೆಯ ಮಾತನಾಡುವಂಥ ಒಂದು ಪ್ರದೇಶದ 10-15 ಮೈಲು ದೂರ ಹೋಗ್ತಾ ಹೋದಾಗೇ ಬದಲಾವಣೆಗಳಿಗೆ ಒಳಪಡ್ತಾ ಹೋಗ್ತದೆ. ಆದರೆ 100-100 ಬದಲಾವಣೆ ಅಲ್ಲ. ಒಂದು ಪ್ರತಿಶತ 30-40 ಶಬ್ದಗಳು ಏನಾಗ್ತವೆ, ಸ್ವಲ್ಪ ಬೇರೆ ರೂಪವನ್ನು ಅದೇ ಭಾಷೆಯಲ್ಲಿ ಪಡ್ಕೊಳ್ತಾ ಹೋಗ್ತದೆ. ಇದನ್ನು ನಾವು ಉಪಭಾಷೆ ಅಂತೇಳಿ ಕರೀತೇವೆ. ಪ್ರೋ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್, ಪ್ರೋ ಲ್ಯಾಂಗ್ವೇಜ್ ಅಂದರೆ 10-15 ಕಿಲೋಮೀಟರ್ ದೂರಕ್ಕೆ ಹೋದಾಗೇನೆ ನಿರ್ದಿಷ್ಟವಾಗಿ ಎಲ್ಲ ಕಡೆ ಹೀಗೆ ಆಗ್ತಂತಲ್ಲ. ನಗರ ಪ್ರದೇಶಗಳಲ್ಲಿ ಇದು ಕಡಿಮೆ ಇರಬಹುದು, ಗ್ರಾಮೀಣ ಪ್ರದೇಶಗಳೇ ಇರುವಂಥ
ವಲಯಗಳಲ್ಲಿ 10-15 ಕಿಲೋಮೀಟರ್ನಲ್ಲಿ ಇರಬಹುದು. ಆದರೆ ಮಧ್ಯ ಅರಣ್ಯ, ನದಿ, ನೈಸರ್ಗಿಕವಾದಂಥ ಸಂಪರ್ಕಕ್ಕೆ ತೊಡಕಾಗುವಂಥ ಸ್ಥಿತಿಗತಿಗಳು ಇವೆಲ್ಲ ಏನಾಗ್ತದೆ ಹೇಳಿದ್ರೆ ಭಾಷೆ ಬದಲಾವಣೆಗೆ ಕಾರಣವನ್ನು ಕೊಡ್ತಾ ಹೋಗ್ತದೆ. ಅಂದರೆ ಒಂದು ಭಾಷೆ, ಒಂದು ಸಮುದಾಯ ನಿರಂತರವಾಗಿ ದಿನಬೆಳಗಾದ ಸಂಪರ್ಕಕ್ಕೆ ಬರುವಂಥ ವಲಯದಲ್ಲಿ ಒಂದು ತೆರನಾಗಿರ್ತದೆ. ಅಪರೂಪಕ್ಕೊಮ್ಮೆ ಸಂಪರ್ಕಕ್ಕೆ ಬರೋದು. ಈ ಉದಾಹರಣೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಘಟ್ಟದ ಮೇಲಿನ ಪ್ರಭೇದ ಮತ್ತು ಘಟ್ಟದ ಕೆಳಗಿನ ಪ್ರಭೇದ ಅಂತೇಳಿ ಉಪಭಾಷೆಯಲ್ಲಿದೆ. ಉತ್ತರ ಕನ್ನಡದ ಕನ್ನಡ ಭಾಷೆಯಲ್ಲ, ನಾವು ಬೇರೆ ಬೇರೆ ಜನಾಂಗಗಳ ಉಪಭಾಷೆಯಾಗಿ ಏನು ಮಾಡ್ಬೋದು, ವಿಭಜನೆ ಮಾಡಬಹುದು. ಉದಾಹರಣೆಗೆ ಹವ್ಯಕ ಉಪಭಾಷೆ, ನಾಮಧಾರಿ ಜನಾಂಗದ ಉಪಭಾಷೆ, ಒಕ್ಕಲಿಗರ ಉಪಭಾಷೆ, ಮುಕ್ರಿ ಜನಾಂಗದ ಉಪಭಾಷೆ, ಹಳ್ಳಿಯ ಸಮುದಾಯದ ಉಪಭಾಷೆ. ಅವರು ಬಳಸುವಂಥ ಶಬ್ದಗಳು, ವಿಶಿಷ್ಟವಾದಂಥ ವಾಕ್ಯ ರಚನೆಗಳು, ಧ್ವನಿಯಲ್ಲಿ ಮಾರ್ಪಾಡು, ಇವೆಲ್ಲ ಏನಾಗಿದೆ ಇಡೀ ಕರ್ನಾಟಕದ ಕನ್ನಡ ಭಾಷೆಯ ಪ್ರಾಂತಿಕ ಸ್ವರೂಪದಂತೆ ಇರೋದಿಲ್ಲ. ಮೌಖಿಕತೆಯಂತೂ ಬದಲಾಗ್ತಾ ಹೋಗ್ತದೆ, ಪ್ರಾದೇಶಿಕವಾಗಿ ಕೂಡ ಬದಲಾವಣೆಗಳಾಗ್ತವೆ. ನಾವಿಡೀ ಕನ್ನಡ ಭಾಷೆಯನ್ನು ಪ್ರಾದೇಶಿಕವಾಗಿ ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಕರಾವಳಿ ಕನ್ನಡ, ಆಮೇಲೆ ಬೀದರ್ ಗುಲ್ಬರ್ಗ ಕಡೆಯ ಉತ್ತರ ಕರ್ನಾಟಕದ ಕನ್ನಡ, ಧಾರವಾಡ ಕನ್ನಡ, ಈ ಥರ ಏನು ಮಾಡ್ತೇವೆ, ಪ್ರಾದೇಶಿಕ ವಿಭಜನೆ ಮಾಡ್ತಾ ಹೋಗ್ತೇವೆ. ಪ್ರಯೋಗದಲ್ಲಿ ಏನಿದೆ ವ್ಯತ್ಯಾಸ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಕಾಲ, ಪ್ರದೇಶ, ವ್ಯಕ್ತಿ, ಸಮಯ, ಸಂದರ್ಭಗಳಲ್ಲಿ ಕೂಡ ಉತ್ಪಾದಕತೆ ಬದಲಾಗ್ತಾ ಇರ್ತದೆ. ಒಂದೇ ಥರ ಇರೋದಿಲ್ಲ. ಈಗ ಮೈಸೂರು ಭಾಷೆ ಹಳೆಯ ಕಾಲದಲ್ಲಿ ಹೇಗಿತ್ತು ಈಗ ಹಾಗೆ ಇಲ್ಲ, ಅಥವಾ ಇವತ್ತು ಆಧುನಿಕ ಕಾಲಕ್ಕೆ ಇಡೀ ಕರ್ನಾಟಕದಲ್ಲಿ ಗ್ರಾಂಥಿಕವಾಗಿ ನಾವು ಏನು ಮಾತನಾಡ್ತೇವೆಯೋ ಅದೇ ತೆರನಾದಂಥ ಮಾತುಗಳನ್ನು ಮೈಸೂರು ಆಡುನುಡಿಗಳಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಉತ್ತರ ಕನ್ನಡಕ್ಕೆ ಒಂದು ಪ್ರಾದೇಶಿಕವಾದಂಥ ಸ್ವರೂಪ ಇದೆ. ಕರಾವಳಿ ಕನ್ನಡದಲ್ಲಿ ಕೂಡ ಮತ್ತೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಏನು ಕಾಣ್ತೀರಿ ನೀವು, ವ್ಯತ್ಯಾಸವನ್ನು ಕಾಣ್ತೀರಿ. ಈ ನಮ್ಮಲ್ಲಿ ಉತ್ತರ ಕನ್ನಡ ಮತ್ತು ಕಾರವಾರದ ಗಡಿ, ಆಮೇಲೆ ಈ ಕಡೆಗೆ ಉಡುಪಿಯವರೆಗೆ ಒಂದು ತೆರನಾದಂಥ ಕರಾವಳಿಯ ಒಂದು ತೆರನಾದಂಥ ಏನು ಕಾಣ್ತೀವಿ ಭಾಷೆಯ ಬಳಕೆಯನ್ನು ಕಾಣ್ತೇವೆ. ಅದೇ ದಕ್ಷಿಣ ಕರಾವಳಿಗೆ ಹೋದಾಗಿದೆ, ಅಲ್ಲಿಯ ಆಡು ಮಾತುಗಳು, ಅಲ್ಲಿಯ ಪ್ರಾದೇಶಿಕವಾದಂಥ ಜನಾಂಗ ಬೇರೆ ಬೇರೆ ಇರ್ಬೋದು, ಪ್ರಾದೇಶಿಕವಾಗಿ ಒಂದು ತೆರನಾದಂಥ ಏನಿದೆ ಭಾಷಾ ಬಳಕೆ ಇದೆ. ಅಂದರೆ 10-20 ಮೈಲಿಗ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಹೋದಾಗಿನ ಒಂದೇ ಕಡೆಗೆ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಹೋದಾಗಿನ, ಈಗ ಹೊನ್ನಾವರದ ಪುಟ್ಟ ತಾಲೂಕಿನಲ್ಲಿ ಹವ್ಯಕ ಸಮುದಾಯದ ಉಪಭಾಷೆ ಬೇರೆ, ನಾಮಧಾರಿಗಳ ಉಪಭಾಷೆ ಬೇರೆ, ಹಾಗೆಯೇ ಹಳ್ಳಿಯ ಸಮುದಾಯದ ಉಪಭಾಷೆ ಬೇರೆ. ಹವ್ಯಕರೇ ಉತ್ತರ ಕನ್ನಡದಲ್ಲಿ ಪೂರ್ತಿಯಾಗಿದ್ದಾರೆ, ದಕ್ಷಿಣ ಕನ್ನಡದಲ್ಲಿಯೂ ಇದ್ದಾರೆ. ಅವರ ಪ್ರಾದೇಶಿಕವಾದಂಥ ಪ್ರಭೇದಗಳು ಬೇರೆ. ಈಗ ಘಟ್ಟದ ಮೇಲಿನ ಹವ್ಯಕ ಕನ್ನಡ ಬೇರೆ ಇದೆ, ಘಟ್ಟದ ಕೆಳಗಿನ ಹವ್ಯಕ ಕನ್ನಡ ಬೇರೆ ಇದೆ. ಆಮೇಲೆ ಪುತ್ತೂರು ದಕ್ಷಿಣ ಕನ್ನಡದ ಕಡೆಗಿನ ಹವ್ಯಕರ ಆಡು ಮಾತುಗಳು ಬೇರೆ ಇದೆ. ಅಂದರೆ ಇಷ್ಟು ಒಂದೇ ಜಾತಿ, ಒಂದೇ ಜನಾಂಗ, ಒಂದೇ ಪ್ರದೇಶದ ನಿತ್ಯದ ಆಡು ಮಾತುಗಳಲ್ಲಿ ಮೌಖಿಕವಾದಂಥ ಭಾಷೆಯಲ್ಲಿ ಏನಿದೆ ಧ್ವನಿ ವ್ಯತ್ಯಾಸಗಳು, ಶಬ್ದ ಪ್ರಯೋಗಗಳಲ್ಲಿ ಸೂಕ್ಷ್ಮವಾದಂಥ ಭಿನ್ನತೆಗಳು, ವಾಕ್ಯ ರಚನೆಯಲ್ಲಿ ಅವರದ್ದೇ ಆದಂಥ ವಿಶಿಷ್ಟತೆ, ಇವೆಲ್ಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದರ ಮತ್ತೆ ಪ್ರತ್ಯೇಕವಾದ ಅಧ್ಯಾಯ ಇದೆ. ಉಪಭಾಷೆ, ಪ್ರಭೇದ, ವ್ಯಕ್ತಿ ಭಾಷೆ, ಇವುಗಳ ಬಗ್ಗೆಲ್ಲ ಪ್ರತ್ಯೇಕ ಅಧ್ಯಯನಗಳಿದೆ. ಅದನ್ನು ಮುಂದಿನ ಸಂದರ್ಭಗಳಲ್ಲಿ ನೀವು ಅಭ್ಯಾಸ ಮಾಡಲಿಕ್ಕಿದೆ. ಒಟ್ಟಾರೆ ನಾನು ಹೇಳೋದು, ಒಂದು ಭಾಷೆ ಉಪಭಾಷೆಯಾಗಿ, ಪ್ರಭೇದವಾಗಿ, ವ್ಯಕ್ತಿ ಭಾಷೆ ನೋಡಿ. ಒಂದು ಭಾಷೆಯನ್ನು ನಾವು ಪ್ರಾದೇಶಿಕವಾಗಿ ಮತ್ತು ಜನಾಂಗಿಕವಾಗಿ ಅನೇಕ ಉಪಭಾಷೆಗಳಲ್ಲಿ ವಿಂಗಡಿಸಬಹುದು. ಪ್ರಾದೇಶಿಕವನ್ನು ಹೇಳ್ತಲ್ಲ, ಮಂಗಳೂರು, ಬೆಂಗಳೂರು, ಮೈಸೂರು, ಕರಾವಳಿ, ಬಯಲುಸೀಮೆ, ಕನ್ನಡ ಅಂತೇಳಿ ವಿಭಜನೆ ಮಾಡಬಹುದು ಉಪಭಾಷೆ. ಹಾಗೆಯೇ ಜನಾಂಗಿಕವಾಗಿ
ಕಾಲಾನುಕ್ರಮವನ್ನು ನೋಡೋಣ. ಈಗ ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಆಧುನಿಕ ಕನ್ನಡ, ಅತ್ಯಾಧುನಿಕ ಕನ್ನಡ, ಹೀಗೆ ನಾವು ವಿಭಜನೆ ಮಾಡ್ತಾ ಹೋಗುವುದು. ಇವು ಇಡೀ ಕರ್ನಾಟಕದ ನೂರಾರು ವರ್ಷಗಳ ಚರಿತ್ರೆಯಲ್ಲಿ ಏನು ಕನ್ನಡದ ರಚನೆಯಲ್ಲಿ ಅದರ ಪ್ರಯೋಗದಲ್ಲಿ ಬದಲಾವಣೆಗಳಾಗಿವೆ ಅಂದರೆ ಐತಿಹಾಸಿಕವಾಗಿ ಉಪಭಾಷೆಗಳನ್ನು ಕಾಣುತ್ತೇವೆ, ಪ್ರಾದೇಶಿಕವಾಗಿ ಉಪಭಾಷೆಗಳನ್ನು ಕಾಣುತ್ತೇವೆ. ಒಂದೇ ಪ್ರದೇಶದಲ್ಲಿ ಒಂದೇ ಕಾಲದಲ್ಲಿ ಬೇರೆ ಬೇರೆ ಜನಾಂಗಗಳಲ್ಲಿ ಒಂದೇ ಭಾಷೆಯ ಭಿನ್ನ ಭಿನ್ನ ಬಳಕೆಯನ್ನು ಕಾಣುತ್ತೇವೆ. ಆಮೇಲೆ ಈ ಉಪಭಾಷೆಗೆ ಮತ್ತೆ ಏನಾಗುತ್ತೆ, ಪ್ರಭೇದವಾಗಿ ಒಡೆದುಕೊಳ್ಳುತ್ತದೆ. ನಾನು ಹೇಳಿದೆ ಹವ್ಯಕ ಭಾಷೆ, ಹವ್ಯಕ ಉಪಭಾಷೆ ಅಂತ ಪರಿಗಣಿತ ಆಗಿದೆ. ಆ ಹವ್ಯಕ ಭಾಷೆಯಲ್ಲಿ ಘಟ್ಟದ ಮೇಲಿನ ಪ್ರಭೇದ ಬೇರೆ ಇದೆ, ಘಟ್ಟದ ಕೆಳಗಿನ ಪ್ರಭೇದ ಬೇರೆ ಇದೆ. ಕೆಲವು ಪ್ರಯೋಗಗಳನ್ನು ಘಟ್ಟದ ಮೇಲಿನವರು ವಿಶಿಷ್ಟವಾಗಿ ಮಾಡ್ತಾರೆ. ಹವ್ಯಕ ಭಾಷೆಯಲ್ಲಿ ಆನು, ಬೈಯಿಲ್ಲೆ, ಈ ಥರದ ಪ್ರಯೋಗಗಳು. ಇಲ್ಲಿ ಘಟ್ಟದ ಕೆಳಗಿನ ಹವ್ಯಕ ಸಮುದಾಯದ ಈ ಪ್ರಯೋಗಗಳು ಇಲ್ಲ. ಆಮೇಲೆ ವ್ಯಕ್ತಿ ಭಾಷೆ, ಭಾಷೆ ತೀರ ಅನಂತ ರೂಪಕ್ಕೆ ನಾವು ತಂದು ಯೋಚಿಸಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೆ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಏನು ಮಾಡ್ತಾನೆ, ಭಾಷೆಯನ್ನು ಪ್ರಯೋಗಿಸ್ತಾನೆ. ಈಗ ನಾವು ಒಂದು ಭಾಷೆಯನ್ನು ಕಲಿತ್ವಿ ಅಂತಾದರೆ ಆ ಭಾಷೆಯನ್ನು ಯಾರೋ ಮಾತನಾಡಿದಾಗ ಇಡೀ ವಾಕ್ಯವನ್ನು ಯಥಾವತ್ತ ತಗೊಂಡು ಅನುಕರಣೆ ಮಾಡ್ತಾ ಉಚ್ಚರಿಸೋದಿಲ್ಲ. ನನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಆಮೇಲೆ ನಾನೇನು ಮಾಡ್ತೇನೆ, ವಾಕ್ಯ ಪ್ರಯೋಗ ಮಾಡುವುದನ್ನು ಕಲ್ತ್ಕೊಳ್ತೇನೆ. ಇದನ್ನೇ ನಾವು ಶೈಲಿ ಅಂತ ಹೇಳ್ಬೋದು. ಸ್ಟೈಲ್, ಶೈಲಿ. ಶೈಲಿ ಅಂದರೆ ಪದಗಳ ಆಯ್ಕೆ ಮತ್ತು ಪದಗಳ ಜೋಡಣೆಯ ಕ್ರಮ. ಒಂದು ವಾಕ್ಯದಲ್ಲಿ ಯಾವುದೇ ಒಂದು ಭಾಷೆಯ ವಾಕ್ಯ ಪ್ರಯೋಗದಲ್ಲಿ ಪದಗಳ ಆಯ್ಕೆ ಮಾಡಿಕೊಳ್ಳೋದು, ಆಮೇಲೆ ಆ ಪದಗಳನ್ನು ಸಂಯೋಜಿಸೋದು, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರುತ್ತದೆ. ಇದನ್ನೇ ನಾವು ವ್ಯಕ್ತಿ ಭಾಷೆ ಅಂತೇಳಿ ಕರೀತೇವೆ. ಒಬ್ಬ ವ್ಯಕ್ತಿ ಮಾತನಾಡಿದಾಗೇ ಇನ್ನೊಬ್ಬ ವ್ಯಕ್ತಿ ಮಾತನಾಡೋದಿಲ್ಲ. ಒಂದೇ ಭಾಷೆ ಆಗಿರೋದು ಕನ್ನಡನೇ ಎಷ್ಟು ಕೋಟಿ ಕನ್ನಡಿಗರಿದ್ದಾರೋ ಅಷ್ಟು ಸೂಕ್ಷ್ಮ ಭಿನ್ನತೆ, ಧ್ವನಿ ಬೇರೆ ಇರ್ತದೆ, ಆಮೇಲೆ ಮಾತನಾಡುವ ಶೈಲಿ ಬೇರೆ ಇರ್ತದೆ. ನಾವು ಸುಮ್ಮನೆ ನಮಗೆ ಪರಿಚಿತರಾದ ಒಂದು 10 ಸ್ನೇಹಿತರ ಮಾತನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಅವರನ್ನು ಪಕ್ಕದ ಕೋಣೆಯಲ್ಲಿ ಇಟ್ಕೊಂಡು ನಮ್ಗೆ ಅವ್ರು ಕಾಣ್ತಾ ಇಲ್ಲ, ಒಬ್ಬೊಬ್ಬರಾಗಿ ಮಾತಾಡಿ ಅಂತ ಹೇಳಿದ್ರೆ ಯಾರು ಮಾತಾಡಿದ್ರು ಅಂತೇಳಿ ನಾವು ಹೇಳ್ಬೋದು. ಯಾಕೆ ಕೇಳಿದ್ರೆ ಅವರ ಧ್ವನಿ ನಮಗೆ ಬೇರೆಯಾಗಿ ಕೇಳಿಸ್ತದೆ. ಆಮೇಲೆ ಅವರ ವಾಕ್ಯ ರಚನೆ, ಮಾತನಾಡುವ ಶೈಲಿ ಕೂಡ ಒಬ್ಬರಿಗಿಂತ ಇನ್ನೊಬ್ಬರದ್ದು ಭಿನ್ನ ಇರ್ತದೆ. ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಒಂದೇ ಚಾಪ್ಟರ್ಗೆ ಒಂದೇ ವಿಷಯಕ್ಕೆ, ಈಗ ಉದಾಹರಣೆಗೆ ಭಾಷೆ ಎಂದರೇನು, ಭಾಷೆಯ ಸ್ವರೂಪ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತೇಳಿ ಒಂದು ಕಾಮನ್ ಪ್ರಶ್ನೆ ಬಂತು ಅಂತಾದರೆ 10 ವಿದ್ಯಾರ್ಥಿಗಳು ಉತ್ತರ ಬರೀತಾ ಇದ್ದಾರೆ ಅಂತಾದರೆ 10 ವಿದ್ಯಾರ್ಥಿಗಳ ಮೊದಲ ವಾಕ್ಯದಿಂದ ಕೊನೆಯ ವಾಕ್ಯದವರೆಗೆ ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಭಾಷೆಯಲ್ಲಿ ಏನು ಮಾಡುತ್ತದೆ, ಪ್ರತಿಯೊಂದು ವಾಕ್ಯವನ್ನು ಕೂಡ ಪ್ರತ್ಯೇಕವಾಗುವಂತೆ ನೋಡಿಕೊಳ್ಳುತ್ತದೆ. ಅಂದರೆ ಭಾಷೆಯ ಕೆಲವು ಮೂಲಭೂತ ಸಂಗತಿಗಳನ್ನು ಇಟ್ಟುಕೊಂಡು ಅದರ ವ್ಯಾಕರಣಾಂಶಗಳಿರ್ಬೋದು, ಅದರ ಪ್ರಯೋಗಕ್ಕೊಳಪಡ್ತಾ ಇರುವಂಥ ಪದಗಳಿರ್ಬೋದು, ಆ ಪದಗಳಿಗೆ ಪರ್ಯಾಯ ಪದಗಳನ್ನು ಬಳಸುವಂಥ ಕ್ರಮ ಇರ್ಬೋದು. ಒಟ್ಟಾರೆಯಾಗಿ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ, ತನ್ನದೇ ಆದಂಥ ಒಂದು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ. ಅದು ಹೇಗೆ ಕೇಳಿದ್ರೆ, ಒಂದು ಮಗು ತಾಯಿಯನ್ನು ಅನುಕರಿಸ್ತದೆ, ತಂದೆಯನ್ನು ಅನುಕರಿಸ್ತದೆ, ಕುಟುಂಬದ ಹಿರಿಯರನ್ನು ಅನುಕರಿಸ್ತದೆ ಮಾತನಾಡುವಾಗ. ಆಮೇಲೆ ತನ್ನದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ವಾಕ್ಯ ರಚನೆ ಮಾಡುವಂಥ ಒಂದು ಸ್ಕಿಲ್ ಅದಕ್ಕೆ ಗೊತ್ತಿಲ್ಲದೇನೆ ಕರಗತ ಆಗಿರುತ್ತೆ. ಅದು ವಿದ್ಯೆ ಕಲಿಯಬೇಕು, ವಿದ್ಯಾವಂತರಾಗಬೇಕು ಅಂತೇನಿಲ್ಲ. ಅನಕ್ಷರಸ್ಥ ಕೂಡ ತನ್ನದೇ ಆದಂಥ ಒಂದು ವಿಶಿಷ್ಟ ಶೈಲಿಯಲ್ಲಿ ಮಾತನಾಡುವುದನ್ನು ಕರಗತ ಮಾಡಿಕೊಡುತ್ತಾನೆ. ಇದಕ್ಕೆ ಕಾರಣ ಅಂತಂದರೆ ಭಾಷೆಗಿರುವಂಥ ಮನೋಭಾಷೆಗಿರುವಂಥ ಒಂದು ವಿಶಿಷ್ಟವಾದ ಶಕ್ತಿ ಉತ್ಪಾದಕತೆ. ಆ ಉತ್ಪಾದಕತೆ ಪದಪ್ರಯೋಗದಿಂದ ಹಿಡಿದು ಕರ್ತೃಕರ್ಮ ಕ್ರಿಯಾಪದಗಳನ್ನು ಸೇರಿಸಿ ತನ್ನದೇ ಆದ ವಾಕ್ಯ ರಚನೆಯ ಮಾಡುವವರೆಗೆ, ಧ್ವನಿ ಏರಿಳಿತಗಳನ್ನು ಬಳಸುವವರೆಗೆ. ನೋಡಿ, ಕೆಲವು ಪದಗಳನ್ನು ಕೆಲವರು ಮಾತ್ರ ಹೆಚ್ಚೆಚ್ಚಾಗಿ ಪ್ರಯೋಗಿಸ್ತಾರೆ, ಕೆಲವು ಪದಗಳನ್ನು ಕೆಲವರು ಪ್ರಯೋಗಿಸದೇನೆ ಬದಲಿಯಾದ ಯಾವುದೋ ಒಂದು ಪದವನ್ನು ಆ ಸಂದರ್ಭಕ್ಕೆ ತರ್ತಾರೆ.
ಶೇಕ್ಸ್ಪಿಯರ್ ಅಂತ ಒಬ್ಬ ಕವಿ ನಾಟಕಕಾರ. ಅವನು ತನ್ನೆಲ್ಲ ಕೃತಿಗಳಲ್ಲಿ ಒಟ್ಟಾರೆಯಾಗಿ ಯಾವ ಪದಗಳನ್ನು ಹೆಚ್ಚು ಬಾರಿ ಪ್ರಯೋಗ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಅವನ ಮನಸ್ಥಿತಿ ಏನಿತ್ತು, ಅವನ ಗುಣ ಸ್ವಭಾವ ಏನಿತ್ತು, ಅವನಿಗೆ ಸಾಹಿತ್ಯ ಕೃತಿಗಳ ಮೂಲಕ ಸಮಾಜಕ್ಕೆ ಏನನ್ನು ಹೇಳಬೇಕಾಗಿತ್ತು, ಅದರ ಹಿಂದೆ ಅವನ ಆಶಯದ ಹಿಂದೆ ಆ ಪದಗಳು ಕೆಲಸ ಮಾಡಿವ್ಯಾ, ಇವುಗಳನ್ನೆಲ್ಲ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡುವಂಥ ಒಂದು ಕ್ರಮ ಬೆಳೆದಿದೆ. ನಮ್ಮಲ್ಲಿ ಅದಿನ್ನು ಬೆಳೆಯಬೇಕಷ್ಟೇ. ಅಂದರೆ ಕೆಲವರು ಯಾಕೆ ಇದೇ ಥರದ ಪದಪ್ರಯೋಗಗಳನ್ನು ಮಾಡ್ತಾರೆ. ಈಗ ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಚಿಕ್ಕವರಿರುವಾಗ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಸಾಧುವಿನ ಮನೆಯ ಗಿಳಿ ಮತ್ತು ಕಟುಕನ ಮನೆಯ ಗಿಳಿ ಕತೆ. ಸಾಧುವಿನ ಮನೆಯ ಗಿಳಿ ಯಾವ ಪದಗಳನ್ನು ಪ್ರಯೋಗ ಮಾಡ್ತಾ ಇತ್ತು, ಕಟುಕನ ಮನೆಯ ಗಿಳಿ ಯಾವ ಪದ ಪ್ರಯೋಗ ಮಾಡ್ತಾ ಇತ್ತು ಅಂದರೆ, ಮಾತು ನಮ್ಮ ವ್ಯಕ್ತಿತ್ವದ ಕನ್ನಡಿ. ನಾವೆಂಥ ಪರಿಸರದಲ್ಲಿ ಬೆಳೆಯುತ್ತೇವೆ, ಆ ಪರಿಸರದಿಂದ ಯಾವ ಗುಣಗಳನ್ನು ಏರ್ಪಡುತ್ತೇವೆ, ನಮ್ಮಲ್ಲಿ ಸ್ವಭಾವತಃ ಯಾವೆಲ್ಲ ಗುಣ ಸ್ವರೂಪಗಳಿವೆ, ಅದು ನಾವು ಮಾತನಾಡುವ ಭಾಷೆಯ ಮೇಲೆ ಬಳಸುವ ಶಬ್ದಗಳ ಮೇಲೆ ಕೂಡ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತದೆ. ನಾವು ವಾಡಿಕೆಯಲ್ಲಿ ಇರುತ್ತೆ, ಉತ್ತರ ಕರ್ನಾಟಕದ ಬಯಲುಸೀಮೆಯ ಭಾಷೆ, ಗಂಡು ಭಾಷೆ ಸ್ವಲ್ಪ ರಪ್ ಆ್ಯಂಡ್ ಟಪ್ ಅಂತ ಹೇಳ್ತೇವೆ. ಇನ್ನು ಕೆಲವು ಕಡೆ ಭಾಷೆ ಸ್ವಲ್ಪ ಸೌಮ್ಯ, ತುಂಬ ಮೃದುವಾಗಿ ಮಾತನಾಡ್ತಾರೆ. ಸೌಜನ್ಯಪೂರ್ಣವಾದಂಥ ಮಾತುಗಳು ಕೆಲವು ಕಡೆಗೆ ಅತಿಯಾಗಿರ್ತದೆ, ಇನ್ನು ಕೆಲವು ಕಡೆ ಸರಳ ಮಾತಿರ್ತದೆ, ಇನ್ನು ಕೆಲವು ಕಡೆ ತುಂಬ ನೇರ ಮಾತು, ಯಾವ ಔಪಚಾರಿಕತೆ ಇಲ್ಲ, ಯಾವ ಏನು ಸುಕೋಮಲತೆ ಇಲ್ಲ, ರಫ್ ಆ್ಯಂಡ್ ಟಫ್ ಅಂತ ಹೇಳ್ತಾರಲ್ಲ, ಆ ಥರ ಮಾತುಗಳು. ನಾವು ಯಾರ ಜೊತೆ ಮಾತನಾಡ್ತಾ ಇದ್ದೇವೆ ಎನ್ನುವುದರ ಮೂಲಕ ನಮ್ಮ ಭಾಷೆ ಬದಲಾಗ್ತಾ ಹೋಗುತ್ತೆ. ವ್ಯಕ್ತಿ ಭಾಷೆ ಅಂತಲ್ಲ, ವ್ಯಕ್ತಿ ಭಾಷೆ ಕೂಡ ಕಾಲ, ಸಮಯ, ಸಂದರ್ಭ, ಮಾತನಾಡುವ ಎದುರಿಗಿನ ವ್ಯಕ್ತಿ ಇದಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತದೆ. ನಾವು ತುಂಬ ಹಿರಿಯರ ಹತ್ರ ಮಾತನಾಡುವಾಗ ಯಾವ ಪದ ಪ್ರಯೋಗ ಮಾಡುತ್ತೇವೆ, ನಮ್ಮ ಆತ್ಮೀಯ ಗೆಳೆಯರ ಜೊತೆಗೆ ಮಾತನಾಡುವಾಗ ಯಾವ ಪದ ಪ್ರಯೋಗ ಮಾಡುತ್ತೇವೆ, ಒಬ್ಬ ಪುರುಷ ಮಹಿಳೆಯ ಜೊತೆಗೆ ಮಾತನಾಡುವಾಗ ಯಾವ ಪದ ಪ್ರಯೋಗ ಮಾಡುತ್ತಾನೆ, ನಮಗಿಂತ ತುಂಬ ಚಿಕ್ಕ ವ್ಯಕ್ತಿಗಳ ಜೊತೆಗೆ ಮಾತನಾಡುವಾಗ ಯಾವ ಪದ ಪ್ರಯೋಗ ಮಾಡುತ್ತೇವೆ, ಸಾರ್ವಜನಿಕವಾಗಿ ಮಾತನಾಡುವ ಯಾವ ಪದ ಪ್ರಯೋಗ ಮಾಡುತ್ತೇವೆ, ಒಬ್ಬರ ಜೊತೆಗೆ ಮಾತನಾಡುವ ಯಾವ ಪದ ಪ್ರಯೋಗ ಮಾಡುತ್ತೇವೆ. ನಮ್ಮ ಶೈಲಿ ಚೂರು ಏನಾಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಹೇಳಿದ್ರೆ, ಭಾಷೆಯಲ್ಲಿ ಈ ಥರದ ನಮಗೆ ಅರಿವಿಗೆ ಬಾರದ, ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗಮನಿಸಬಹುದಾದಂಥ ಉತ್ಪಾದಕತೆ ನಡೀತಾ ಇರ್ತದೆ. ನಾವಂದರೆ ಫಿಕ್ಸ್ಡ್ ಆಗಿ ಸ್ಥಿರವಾಗಿ ಮಾತನಾಡ್ತಾ ಇರೋದು. ನಿನ್ನೆ ಮಾತನಾಡಿದಾಗೆ ಒಬ್ಬ ವ್ಯಕ್ತಿ ಹತ್ರ ಮಾತನಾಡಿದಾಗಲೇ ಇನ್ನೊಬ್ಬ ವ್ಯಕ್ತಿ ಹತ್ರ, ಅಥವಾ ಹಿರಿಯರು ಮಾತನಾಡಿದ ವಾಕ್ಯವನ್ನೇ ಯಥಾವತ್ತಾಗಿ ಬಾಯಾಗಿ ಮಾಡಿಕೊಂಡು ಕಿರಿಯರು ಮಾತನಾಡೋದಿಲ್ಲ. ಅದರ ಸಾರವನ್ನು, ಅದರ ಒಟ್ಟಾರೆಯಾದಂಥ ವಿಚಾರವನ್ನು ತಲೆಯಿಟ್ಕೊಳ್ತೇವೆ, ನಮ್ಮದೇ ಆದ ವಾಕ್ಯ ಪ್ರಯೋಗ ಮಾಡುತ್ತೇವೆ, ಪದ ಪ್ರಯೋಗಗಳು ನಮ್ಮದೇ ಆದದ್ದೇ ಇರ್ತದೆ. ಆಮೇಲೆ ಅದರ ಸಂಯೋಜನೆ ಕೂಡ ಒಬ್ಬರು ದೀರ್ಘ ವಾಕ್ಯದಲ್ಲಿ ಮಾತನಾಡ್ತಾರೆ, ಒಬ್ಬೊಬ್ಬರು ಪುಟ್ಟ ವಾಕ್ಯವನ್ನು ಮಾಡ್ತಾ ಮಾತನಾಡ್ತಾರೆ. ಬರವಣಿಗೆ ಕೂಡ ಆಗಿದೆ. ಕೆಲವರು ಒಂದು ವಾಕ್ಯ ಶುರು ಮಾಡಿದ್ರು ಅಂತಂದರೆ ಒಂದು ಪೇಜ್ ಆದರೂ ಆ ವಾಕ್ಯ ಪೂರ್ಣವಿರಾಮಕ್ಕೆ ಬರೋದಿಲ್ಲ. ಇನ್ನು ಕೆಲವರು 5-6 ಪದಗಳ ಚಿಕ್ಕ ವಾಕ್ಯಗಳಿಂದ ಮಾತನಾಡ್ತಾ ಹೋಗ್ತಾರೆ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಕಾಲದಿಂದ ಕಾಲಕ್ಕೆ ಒಂದೇ ವ್ಯಕ್ತಿ ಬೇರೆ ವ್ಯಕ್ತಿ, ಸಮಯ, ಸಂದರ್ಭ ಇವಕ್ಕನುಗುಣವಾಗಿ ಅವರ ಭಾಷೆಯಲ್ಲಿ ಏನಾಗುತ್ತದೆ, ಈ ಉತ್ಪಾದಕತೆ ನಡೆಯುತ್ತದೆ. ಆಮೇಲೆ ಒಟ್ಟಾರೆಯಾಗಿ ಕೂಡ ಭಾಷೆಯಲ್ಲಿ ನಾನು ಆಗಲೇ ಹೇಳಿದಾಗಲೇ ಎಷ್ಟೋ ಹೊಸ ಪದಗಳು ಸೇರ್ಪಡೆಯಾಗ್ತಾ ಇರ್ತದೆ. ಹಳೆಯ ಪದಗಳು ಏನಾಗ್ತವೆ, ನಮ್ಮ ಜೀವನ ಕ್ರಮ ಬದಲಾದಾಗ. ಯಾಕೆಂದರೆ ಮನುಷ್ಯನ ಜೀವನ ನಿಂತ ನೀರಲ್ಲ, ಅದು ನಿರಂತರ ಹರಿಯುತ್ತಿರುವ ಪ್ರವಾಹ. ಬದಲಾವಣೆಗಳು, ಆಧುನಿಕತೆಯ ಏನು ಅನೇಕ ಮಾರ್ಪಾಡುಗಳು ನಮ್ಮ ಒಟ್ಟಾರೆಯಾದ ಜೀವನ ಕ್ರಮದ ಮೇಲೆ ಆಗ್ತಾ ಇರ್ತದೆ. ಅದನ್ನು ಪ್ರತಿನಿಧಿಸುವ ಭಾಷೆ ಕೂಡ ಸಹಜವಾಗಿ ಏನಾಗುತ್ತೆ, ಬದಲಾಗಲೇಬೇಕು. ನೋಡಿ, ಒಂದು ಹೊಸ ಯಂತ್ರ ಬಂತು, ಆ ಯಂತ್ರವನ್ನು ಕಂಡುಹಿಡಿದವನು ಏನು ಮಾಡ್ತಾನೆ, ಅದಕ್ಕೊಂದು ಹೆಸರು ಕೊಡ್ತಾನೆ, ಅದು ಇಡೀ ಜಗತ್ತಿನಲ್ಲಿ ಏನಾಯಿತು, ಬಳಕೆಗೆ ಬಂತು. ಆಮೇಲೆ ಆ ಯಂತ್ರಗಳ ಬಿಡಿ ಭಾಗಗಳಿಗೆ ಅದರದ್ದೇ ಆದಂಥ ಹೆಸರುಗಳು ಪ್ರಾಪ್ತ ಆಯಿತು. ಆಮೇಲೆ ಏನಾಯಿತು, ಒಂದು 100 ಶಬ್ದಗಳು ಅದಕ್ಕೆ ಸಂಬಂಧಪಟ್ಟು ಸಮಾಜದಲ್ಲಿ ಅದನ್ನು ಬಳಸುವ, ಅದನ್ನು ನಿತ್ಯ ಉಪಯೋಗಿಸುವಂಥ ವಲಯದಲ್ಲಿ ಮನೆ ಮಾತಾಗುತ್ತೆ. ಹೌದಾ? ಇವತ್ತು ಕಂಪ್ಯೂಟರ್ ಬಂದ ಜೊತೆಗೇನೆ ಎಷ್ಟೆಲ್ಲ ಆಂಗ್ಲ ಪದಗಳು ಅದರ ಜೊತೆಗೆ ನಮ್ಮಲ್ಲಿ ಬಂದಿದೆ. ಮೌಸ್ ಅಂತ ಹೇಳಿದ್ವಿ, ಮದರ್ ಬೋರ್ಡ್
ಬೋರ್ಡ್ ಅಂತ ಹೇಳಿದ್ವಿ, ಅಲ್ಲ ಮಾನಿಟರ್ ಅಂತ ಹೇಳಿದ್ವಿ, ಇನ್ನೇನೇನು ಎಷ್ಟೋ ಥರದ್ದು ಸಾಫ್ಟ್ವೇರ್ ಅಂತ ಹೇಳಿದ್ವಿ, ಹಾರ್ಡ್ವೇರ್ ಅಂತ ಹೇಳಿದ್ವಿ. ಒಂದು ಕಂಪ್ಯೂಟರ್ ಗಣಕಯಂತ್ರ ಬಂದ ಜೊತೆಗೆ ಎಷ್ಟು ಪದಗಳು ಬಳಕೆ ಬಂತು. ಒಂದು ಕ್ರಿಕೆಟ್ ಆಟ ಇಂಗ್ಲೆಂಡ್ನಲ್ಲಿ ಹುಟ್ಟಿದಂಥ ಒಂದು ಕ್ರೀಡೆ ಇವತ್ತು ಇಡೀ ಜಗತ್ತಿನನ್ನೆಲ್ಲ ಏನು ಮಾಡಿದೆ, ಮುಖ್ಯ ದೇಶಗಳನ್ನೆಲ್ಲ ವ್ಯಾಪಿಸಿದೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಪದಗಳು ಪರಿಭಾಷೆಗಳು ಕೊಡು. ಬಾಲ್ ಆಯಿತು, ಬ್ಯಾಟ್ ಆಯಿತು, ವಿಕೆಟ್ ಆಯಿತು, ರನ್ ಆಯಿತು, 4 ಆಯಿತು, 6 ಆಯಿತು, LB ಆಯಿತು, ಅಲ್ಲ ಇನ್ಯಾವ್ಯಾವ ನೂರಾರು ಪದಗಳು. ಅದರ ತಜ್ಞರನ್ನೇ ಕೇಳಬೇಕು. ಬರೀ ಕ್ರಿಕೆಟ್ ಒಂದು ಕ್ರೀಡೆ ಬಂತು ಅಂತ ಅಂದ್ಬಿಡುತ್ತಲ್ಲ, ಅದರ ಜೊತೆಗೆ ನೂರಾರು ಪದಗಳು. ಆ ಪದಗಳನ್ನು ಆ ವಲಯದವರಿಗೆ ಹೇಳಿದ ಕೂಡಲೇ ತಕ್ಷಣ ಅರ್ಥ ಆಗುತ್ತೆ. ಹಾಗೆ ಭಾಷೆ ಏನಾಗುತ್ತೆ, ಹೊಸದನ್ನು ಸೇರ್ಪಡೆ ಮಾಡ್ಕೊಳ್ತಾ ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಶೋಧನೆ ಇರ್ಬೋದು, ಆಧುನಿಕ ಬದುಕಿನ ಎಲ್ಲ ರಂಗಗಳಲ್ಲಿನ ಹೊಸತನ ಇರ್ಬೋದು. ಆ ಹೊಸತನವನ್ನು ಹೆಸರಿಸಲಿಕ್ಕೆ, ಪ್ರತಿನಿಧಿಸಲಿಕ್ಕೆ, ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಅದರದ್ದೇ ಆದಂಥ ಕೆಲವು ಪರಿಭಾಷೆಗಳು, ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳ್ತಾರೆ, ಪಾರಿಭಾಷಿಕ ಪದಗಳು ಏನಾಗ್ತವೆ, ಹೋಗ್ತಾ ಹೋಗ್ತವೆ. ಅದಕ್ಕಾಗಿ ಜೀವನದ ವಿಕಾಸಕ್ಕನುಗುಣವಾಗಿ ಭಾಷೆ ಏನಾಗುತ್ತೆ, ಉತ್ಪಾದಕತೆಯಲ್ಲಿ ತೊಡಗಪಡುತ್ತದೆ. ಹೊಸತಕ್ಕೆ ಬೇಕಾದ್ದನ್ನು ತಾನು ಉತ್ಪಾದನೆ ಮಾಡಿಕೊಳ್ಳುತ್ತೆ, ಸೃಷ್ಟಿ ಮಾಡಿಕೊಳ್ಳುತ್ತೆ. ಹಳೆಯದು ಬಳಕೆಗೆ ನಿಂತಾಗ ಏನಾಗುತ್ತೆ, ದೂರ ಆಗ್ತಾ ಹೋಗುತ್ತೆ. ಇದನ್ನೇ ಮಾನವ ಭಾಷೆಯ ವಿಶಿಷ್ಟ ಗುಣ ಅಂತ ಉತ್ಪಾದಕತೆ. ಆಮೇಲೆ ಪರಸ್ಪರ ವಿನಿಮಯ. ಪರಸ್ಪರ ವಿನಿಮಯ ಭಾಷೆ ಇರುವುದೇನೆ ವಿಚಾರಗಳನ್ನು, ಭಾವನೆಗಳನ್ನು, ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಿ. ಹಾಗಾಗಿ ಭಾಷೆಗೆ ಒಂದು ವಿಶಿಷ್ಟವಾದ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ನನ್ನ ವಿಚಾರಗಳನ್ನು ನಾನು ಸಮರ್ಥವಾಗಿ ಇತರರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯ, ಅವರ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಕೂಡ ಸಾಧ್ಯ. ಈ ದ್ವಿಮುಖವಾದಂಥ ವಿನಿಮಯ, ಪರಸ್ಪರ ವಿನಿಮಯ ಅಂತ ಹೇಳ್ತಾರೆ. ಬರೇ ವಿನಿಮಯ ಅಲ್ಲ, ಪರಸ್ಪರ ವಿನಿಮಯ ಅಂದರೆ ನಾನು ಎಷ್ಟು ಸಶಕ್ತವಾಗಿ ನನ್ನ ವಿಚಾರಗಳನ್ನು, ಒಳಗಿನ ಸಂಗತಿಗಳನ್ನು ಇತರರಿಗೆ ಹೇಳುತ್ತೇನೋ, ಇತರರು ಕೂಡ ಅವರ ವಿಚಾರ, ಅಭಿಪ್ರಾಯಗಳನ್ನು ನನಗೆ ಹೇಳಲಿಕ್ಕೆ ಸಾಧ್ಯ. ಈ ಥರ ದ್ವಿಮುಖವಾದ ಅತ್ಯಂತ ಶಕ್ತಿಶಾಲಿಯಾದ ವಿನಿಮಯ ಮಾನವ ಭಾಷೆಯ ಒಂದು ವಿಶಿಷ್ಟವಾದಂಥ ಗುಣ. ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲವು ಯಂತ್ರ ತಂತ್ರಗಳ ಮೂಲಕ ಏನು ಮಾಡ್ತೇವೆ, ಈ ಸಂವಹನ ಕಾರ್ಯವನ್ನು ಮಾಡಿಸ್ತೇವೆ. ಆದರೆ ಅಲ್ಲಿ ಆ ಯಂತ್ರಗಳು ಏನಾಗೋದಿಲ್ಲ, ಪರಸ್ಪರ ವಿನಿಮಯಕ್ಕೆ ಪೂರಕವಾಗಿರೋದಿಲ್ಲ. ಮನುಷ್ಯನಲ್ಲಿ ಮಾತ್ರ ಇದು ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಂಸ್ಕೃತಿ ವಾಹಕತೆ. ಸಂಸ್ಕೃತಿ ವಾಹಕತೆ. ಸಂಸ್ಕೃತಿ ವಾಹಕತೆ ಅಂದ್ರೇನು? ಭಾಷೆ ಅಂತಂದರೆ ಬರೀ ಪದಗಳ ಉಚ್ಚಾರ ಮಾತ್ರ. ಯಾವುದೋ ಒಂದು ಭಾಷೆ ಇದೆ, ಅದರಲ್ಲಿ ಒಂದಿಷ್ಟು ಅಕ್ಷರಗಳು ಸೇರಿ ಶಬ್ದಗಳಾಗಿವೆ, ಪದಗಳಾಗಿವೆ. ಆ ಭಾಷೆಯ ವ್ಯಾಕರಣಕ್ಕೆ ಅನುಗುಣವಾಗಿ ಕರ್ತೃ, ಕರ್ಮ, ಕ್ರಿಯಾಪದಗಳ ಸಹಾಯದಿಂದ ವಾಕ್ಯ ಆಗ್ತದೆ. ಈ ವಾಕ್ಯವನ್ನು ವಿನಿಮಯ ಮಾಡಿಕೊಳ್ತಾರೆ. ಇಷ್ಟೇ ಭಾಷೆ ಅಂತ ನಾವು ಅನ್ಕೋಬಾರದು. ಭಾಷೆ ಏನು ಮಾಡುತ್ತೆ ಕೇಳಿದ್ರೆ, ನಮ್ಮ ಜೀವನದ ಅನೇಕ ಸಾಂಸ್ಕೃತಿಕವಾದ ಸಂಗತಿಗಳನ್ನು ಅದು ರಿಪ್ರೆಸೆಂಟ್ ಮಾಡ್ತಾ ಇರ್ತದೆ, ಪ್ರತಿನಿಧಿಸ್ತಾ ಇರ್ತದೆ. ಹಾಗಾಗಿ ಅದನ್ನು ಸಂಸ್ಕೃತಿ ವಾಹಕ ಗುಣವುಳ್ಳದ್ದು ಅಂತೇಳಿ ಭಾಷಾ ತಜ್ಞರು ಕರೀತಾರೆ. ಈ ನೋಡಿ, ನಾವು ಸಂಸ್ಕೃತಿ ಅನುಕೂಲ ಕಲೆ, ಸಾಹಿತ್ಯ, ಸಂಗೀತ, ಜೀವನದ ಎಷ್ಟೋ ಚಟುವಟಿಕೆಗಳು, ಅವುಗಳೆಲ್ಲವನ್ನು ನಾವು ಕಲ್ಚರ್ ಅಂತ ಕರೀತೇವೆ. ಹೌದಾ? ಈ ಕಲ್ಚರನ್ನು, ಸಂಸ್ಕೃತಿಯನ್ನು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ, ತಲೆಮಾರಿನಿಂದ ತಲೆಮಾರಿಗೆ ಭಾಳ ಸಶಕ್ತವಾಗಿ ದಾಟಿಸುವಂಥ ಒಂದು ಶಕ್ತಿ ಯಾವುದಕ್ಕಿದೆ ಕೇಳಿದ್ರೆ ಭಾಷೆಗಿದೆ. ಒಂದು ವೇಳೆ ಭಾಷೆ ಇಲ್ಲದೆ ಹೋಗಿದ್ದರೆ ಮನುಷ್ಯ ಸುಸಂಸ್ಕೃತನಾಗೋದು ಸಾಧ್ಯ ಆಗ್ತಾ ಇರಲಿಲ್ಲ, ಸಂಸ್ಕೃತಿಯನ್ನು ಪ್ರಸಾರ ಮಾಡೋದು ಸಾಧ್ಯ ಆಗ್ತಾ ಇರಲಿಲ್ಲ, ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಸಶಕ್ತವಾಗಿ ದಾಟಿಸಲಿಕ್ಕೂ ಅವನಿಗೆ ಆಗ್ತಾ ಇರಲಿಲ್ಲ. ಈಗ ನೋಡಿ, ಒಂದು ಮಗು ಒಂದು ಜನಾಂಗದ ನಡುವೆ ಯಾವುದೋ ಒಂದು ಭಾಷೆಯನ್ನು ಮಾತನಾಡುವಂಥ ಒಂದು ಜನಾಂಗದ ನಡುವೆ ಜನಿಸ್ತು ಅಂತ ಇಟ್ಕೊಳ್ಳಿ. ಹಿರಿಯರ ಮೂಲಕ ಏನು ಮಾಡ್ತದೆ, ಆ ಮಗು ಮಾತನ್ನು ಕಲಿಯುತ್ತದೆ. ಮನೆಯಲ್ಲಿ ಏನು ಮಾಡ್ತದೆ, ಬರೀ ಮಾತನ್ನು
ಸಾಂಸ್ಕೃತಿಕವಾದಂಥ ಹೆಜ್ಜೆಗಳನ್ನು ಏನು ಮಾಡ್ತದೆ, ಗುರುತಿಸುತ್ತಾ ಹೋಗ್ತದೆ. ಶಿಷ್ಟಾಚಾರ ಯಾವುದು, ಸಭ್ಯತೆ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಇವೆಲ್ಲವುಗಳನ್ನು ಅವರ ನಡೆನುಡಿ ಅವೆರಡು ಪರಸ್ಪರ ಒಂದನ್ನೊಂದು ಅವಲಂಬಿಸಿಕೊಂಡಿದೆ. ಸುಮ್ಮನೆ ನುಡಿ ಹುಟ್ಟೋದಿಲ್ಲ, ಅದು ಸುಮ್ಮನೆ ನಡೆ ಕೂಡ ಸಾಧ್ಯ ಆಗೋದಿಲ್ಲ. ಎಂಥ ನಡೆಯಬೇಕು ಅಂತೇಳಿ ನುಡಿ ಏನು ಮಾಡ್ತದೆ, ಮಿದುಳಿಗೆ ತರಬೇತಿಯನ್ನು ಕೊಡ್ತದೆ. ಎಂಥ ನುಡಿಯನ್ನು ಆಡಬೇಕು ಅಂತೇಳಿ ಮಿದುಳು ಏನು ಮಾಡುತ್ತದೆ, ನಾಲಿಗೆಯನ್ನು ನಿರ್ದೇಶಿಸುತ್ತದೆ. ಹಾಗಾಗಿ ನಡೆ, ನುಡಿ, ಆಚಾರ, ವಿಚಾರ ಇವೆರಡು ಪರಸ್ಪರ ಸಂಬಂಧವುಳ್ಳದ್ದು. ನಮ್ಮ ಸಂಸ್ಕೃತಿ ಚರಿತ್ರೆಯಲ್ಲಿ ಭಾಷೆ ಏನು ಮಾಡ್ತದೆ, ಈ ನಡೆ ನುಡಿಯನ್ನು ನಿರ್ದೇಶಿಸುವ ದೊಡ್ಡ ಕೆಲಸವನ್ನು ಮಾಡುತ್ತದೆ. ಈ ನಮ್ಮಲ್ಲಿ ಎಷ್ಟು ಅಮೂರ್ತವಾದಂಥ ಸಾಂಸ್ಕೃತಿಕವಾದಂಥ ಏನಿವೆ ನಂಬಿಕೆಗಳಿವೆ. ಆ ನಂಬಿಕೆಗಳನ್ನು ಅರ್ಥ ಮಾಡಿಸೋದು ಹೇಗೆ, ಹೊಸ ತಲೆಮಾರಿಗೆ ತಿಳಿಸೋದು ಹೇಗೆ, ಭಾಷೆ ಮೂಲಕನೇ. ಈಗ ಸಭ್ಯತೆ, ವಿಧೇಯತೆ ಇದು ನಮ್ಮ ಸಂಸ್ಕೃತಿಯ ಗುಣ ಅಂತ ಹೇಳುತ್ತೆ. ಆ ವಿಧೇಯತೆ ಅಂದರೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಅದಕ್ಕೆ ಒಂದು ಮೂರ್ತವಾದ ರೂಪ ಇದೆಯಾ, ಕೈ ಕಾಲು ಕಣ್ಣು ಇದೆಯಾ ವಿಧೇಯತೆಗೆ? ಇಲ್ಲ. ಹಾಗಂದ್ರೆ ಏನು ಎನ್ನುವುದನ್ನು ಶಬ್ದದ ಮೂಲಕನೇ ಒಂದು ಹೊಸ ಜೀವಕ್ಕೆ ಅರ್ಥ ಮಾಡಿಸುವಂಥ ಒಂದು ಶಕ್ತಿ. ಹಾಗೆಯೇ ಒಂದು ತಲೆಮಾರಿನ ಈ ಜೀವನ ಕ್ರಮವನ್ನು ಭಾಷೆ ಮತ್ತು ಭಾಷೆಯ ಮೂಲಕ ಹೇಳುವಂಥ, ಸಾಧಿಸುವಂಥ ಸಂಪರ್ಕ, ಇದರಿಂದ ಹೊಸ ತಲೆಮಾರಿಗೆ ರವಾನಿಸುವಂಥ ಒಂದು ಅದ್ಭುತವಾದ ಕೆಲಸ ಭಾಷೆಯಿಂದ ಆಗುತ್ತೆ. ಅದಕ್ಕಾಗಿಯೇ ಭಾಷೆ ಒಂದು ಸಾಂಸ್ಕೃತಿಕ ವಕ್ತಾರನಂತೆ, ಭಾಷೆ ಒಂದು ಸಾಂಸ್ಕೃತಿಕವಾದ ಶ್ರೇಷ್ಠ ಪ್ರತಿನಿಧಿಯಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದಕ್ಕಾಗಿ ಅದನ್ನು ಸಂಸ್ಕೃತಿ ವಾಹಕ ಶಕ್ತಿ ಉಳ್ಳದ್ದು. ಸಂಸ್ಕೃತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಿ, ನೀವೊಂದು ಭಾಷೆಯನ್ನು ಕಲಿತ್ರೆ ಅಂತಾದರೆ ಆ ಭಾಷೆಯ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ದರ್ಶನ ಕೂಡ ನಿಮ್ಗೆ ಆಗುತ್ತದೆ. ಒಬ್ಬ ಪರಭಾಷಿಕರು ಇಲ್ಲಿ ಬಂದು ಭಾಷೆಯನ್ನು ಕಲಿತರು ಅಂತಂದರೆ ಈ ಭಾಷೆಯ ಸಂಸ್ಕೃತಿಯ ಅಭಿರುಚಿಯ ಕಡೆಗೂ ಅವರ ಗಮನ ಏನಾಗ್ತದೆ, ಹೋಗ್ತದೆ. ಈಗ ವಿದೇಶದಿಂದ ಬಂದ, ಜರ್ಮನಿಯಿಂದ ಬಂದ ಕಿಟೆಲ್ ಕನ್ನಡ ನಾಡನ್ನು ಸುತ್ತುತ್ತಾ ಕನ್ನಡದ ಸಾಂಸ್ಕೃತಿಕ ಅಧ್ಯಯನಕ್ಕೆ ತೊಡಗಿದ್ರು. ನೋಡಿ, ಕನ್ನಡ ಭಾಷೆಯನ್ನು ಕಲಿತಿದ್ದಲ್ಲೇ ಕನ್ನಡ ಡಿಕ್ಷನರಿ ತಯಾರು ಮಾಡೋದು, ಕರ್ನಾಟಕವನ್ನು ಇಡೀ ಓಡಾಡಿ ಅಲ್ಲಿಯ ಜನಜೀವನವನ್ನು ಅಭ್ಯಾಸ ಮಾಡೋದು, ಶಾಸನಗಳನ್ನು ಕಲೆ ಹಾಕೋದು, ಇವೆಲ್ಲದಕ್ಕೆ ಶುರು ಹಚ್ಕೊಂಡು ಬಿಟ್ಟ ಜರ್ಮನಿಯಿಂದ ಬಂದಂಥ ಒಬ್ಬ ಏನು ತಜ್ಞ. ಅಂದರೆ ಒಂದು ಭಾಷೆಯನ್ನು ಕಲ್ತ್ಕೊಳ್ತಾ ಅದರ ಸಂಸ್ಕೃತಿಯನ್ನು ಕೂಡ ನಾವು ನಮ್ಗೆ ಗೊತ್ತಿಲ್ಲದೇ ಏನು ಮಾಡ್ತಿದ್ದೇವೆ, ಅರಿವಿಗೆ ತಂದುಕೊಡ್ತಾ ಹೋಗ್ತೇವೆ. ಅದಕ್ಕಾಗಿ ಭಾಷೆಯ ದೊಡ್ಡ ಗುಣ ಏನಂತ ಹೇಳಿದ್ರೆ, ತಲೆಮಾರಿನ ತಲೆಮಾರಿಗೆ, ಒಂದು ಭಾಷಿಕರಿಂದ ಇನ್ನೊಂದು ಭಾಷಿಕರಿಗೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಒಂದು ಜನಾಂಗ ನಂಬಿಕೊಂಡು ಬಂದ ಜೀವನ ಕ್ರಮವನ್ನು, ಸಂಸ್ಕೃತಿಯನ್ನು ಏನು ಮಾಡಬಹುದು, ಬಹಳ ಸಶಕ್ತವಾಗಿ ಮುಂದಿನ ತಲೆಮಾರಿಗೆ ದಾಟಿಸ್ತದೆ. ಒಂದು ವೇಳೆ ಭಾಷೆನೇ ಇಲ್ಲದೆ ಹೋಗಿದ್ದರೆ ಆ ಸಂಸ್ಕೃತಿಯನ್ನು ನಾವು ಮುಂದಿನ ತಲೆಮಾರಿಗೆ ದಾಟಿಸುವುದು ಬರೇ ಆಂಗಿಕ ಚಲನೆಗಳಿಂದ ಅಥವಾ ಬರೇ ಬರೇ ಆಂಗಿಕವಾದಂಥ ಯಾವುದೋ ಸಂಕೇತಗಳಿಂದ ಅದನ್ನು ದಾಟಿಸಲಿಕ್ಕೆ ಆಗ್ತಾನೇ ಇರಲಿಲ್ಲ. ಭಾಷೆಯಲ್ಲಿ ಹೇಳಿದ್ರೆ ಸಾಕು, ಭಾಷೆಯಲ್ಲಿ ನಾವು ಸೂಚಿಸಿದರೆ ಸಾಕು, ಅದು ಬೇಗ ಏನಾಗುತ್ತೆ, ಕಮ್ಯುನಿಕೇಟ್ ಆಗುತ್ತೆ. ಅದು ಹೀಗೆ ಆಗುತ್ತೆ. ಹಾಗಾಗಿ ಸಂಸ್ಕೃತಿ ವಾಹಕತೆಯ ಒಂದು ವಿಶಿಷ್ಟವಾದ ಶಕ್ತಿ ಮಾನವ ಭಾಷೆಗೆ ಇದೆ. ಮತ್ತು ಮುಂದಿನ ಕೆಲವು ಅಂಶಗಳು ಇವೆ ಮಾನವ ಭಾಷೆಯ ವಿಶೇಷತೆ. ಇದು CF ಹಾಕೆಟ್ ಕೊಟ್ಟಂಥ ಕೆಲವು ಮುಖ್ಯವಾದ ಉತ್ಪಾದಕತೆ, ಪರಸ್ಪರ ವಿನಿಮಯ, ಸಂಸ್ಕೃತಿ ವಾಹಕತೆ, ಆಮೇಲೆ ಇನ್ನೂ ಕೆಲವು ಪಟ್ಟಿಗಳನ್ನು ಕೊಡ್ತಾ ಹೋಗ್ತಾನೆ. ಮುಂದಿನ ತರಗತಿಯಲ್ಲಿ ಅದನ್ನು ಮಾಡೋಣ, ನಾವು ಮುಂದುವರಿಸೋಣ. ಧನ್ಯವಾದ.